ಜಪಾನ್ ಒಂದು ಸುಂದರ ದೇಶ. ಅಲ್ಲಿನ ಜನರ ಸೌಂದರ್ಯ, ಬುದ್ಧಿವಂತಿಕೆ, ಚುರುಕುತನ ಎಲ್ಲವೂ ಗಮನಾರ್ಹವೇ ಸರಿ. ಇನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಕಾರುಗಳ ವಿಷಯ ಬಂದಾಗ ಇದರೊಂದಿಗೆ ಜಪಾನ್ ಹೆಸರು ಅನಿವಾರ್ಯವಾಗಿ ಬಂದೇ ಬರುತ್ತದೆ. ಏಕೆಂದರೆ ತಂತ್ರಜ್ಞಾನದಲ್ಲಿ ಜಪಾನಿಯರು ಸಾಧಿಸಿದ ಸಾಧನೆ ಮತ್ತು ಇದರ ಪರಿಣಾಮವಾಗಿ ಜಪಾನ್ ನಿರ್ಮಿತ ಉತ್ಪನ್ನಗಳ ಉತ್ಕೃಷ್ಟತೆಯನ್ನು ಅಲ್ಲಗಳೆಯಲು ಸಾಧ್ಯವೇ ಇಲ್ಲ. ಈ ಸಾಧನೆಯನ್ನು ಸಾಧಿಸುವುದು ಜಪಾನಿಯರಿಗೆ ಅಷ್ಟೊಂದು ಸುಲಭವಲ್ಲ. ಏಕೆಂದರೆ ಹೇಳಿ ಕೇಳಿ ಜಪಾನ್ ಮತ್ತು ಸುತ್ತಮುತ್ತಲ ದ್ವೀಪ ಸಮೂಹವಿರುವುದು ಸಮುದ್ರ ತಳದಲ್ಲಿ ಸದಾ ಭೂಮಿ ಅಲುಗುವ, ತನ್ಮೂಲಕ ಯಾವುದೇ ಕ್ಷಣದಲ್ಲಿ ಭೂಕಂಪ ಸಂಭವಿಸುವ ಪ್ರದೇಶ. ಭೂಕಂಪದ ಪರಿಣಾಮವಾಗಿ ಸುನಾಮಿ ಅಲೆಗಳು ಅಪ್ಪಳಿಸುವುದು, ಮನೆ ನಗರಗಳು ಕುಸಿದು ಬೀಳುವುದು, ರಸ್ತೆಗಳು ಬೆರುಕು ಬಿಡುವುದು ಮೊದಲಾದವುಗಳೆಲ್ಲ ಅಲ್ಲಿ ಸಾಮಾನ್ಯ. ಆದರೂ ಜಪಾನಿಯರು ಎಲ್ಲದಕ್ಕೂ ಪರಿಹಾರ ಕಂಡು ಸುಂದರ ಜೀವನ ನಡೆಸಿ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಇನ್ನೂ ರಸ್ತೆಯಲ್ಲಿ ಯಾರಾದರೂ ಮುಖದ ಮೇಲೆ ಮಾಸ್ಕ್ ಹಾಕಿಕೊಂಡು ಓಡಾಡುತ್ತಿದ್ದರೆ ಈತ ನಗರದ ಮಾಲಿನ್ಯದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಿರಬಹುದು ಎಂದು ಅನ್ನಿಸಬಹುದು. ಆದರೆ ವಾಸ್ತವವಾಗಿ ಈ ವ್ಯಕ್ತಿಗೆ ಶೀತವೋ ನೆಗಡಿಯೋ ಆಗಿದ್ದು, ಈ ರೋಗದ ವೈರಾಣುಗಳು ತನ್ನಿಂದ ಇನ್ನೊಬ್ಬರಿಗೆ ಹರಡಬಾರದು ಎಂಬ ಮುನ್ನೆಚ್ಚರಿಕೆಯನ್ನು ವಹಿಸಿ ಖುದ್ದಾಗಿ ಮಾಸ್ಕ್ ಧರಿಸಿಯೇ ಅನಿವಾರ್ಯ ಕೆಲಸಕ್ಕಾಗಿ ಹೊರಬರುತ್ತಾನೆ. ಅನಿವಾರ್ಯವಿಲ್ಲದಿದ್ದರೆ ಈತ ಹೊರಬರುವುದೇ ಇಲ್ಲ. ಈ ಪರಿಯನ್ನು ಇಡೀ ಜಗತ್ತೇ ಅರಿತು ಕಲಿಯಬೇಕಾಗಿದೆ. ಅಷ್ಟೇ ಅಲ್ಲ, ಜಪಾನ್ ಅತಿ ಹೆಚ್ಚು ಸರಾಸರಿ ಜೀವಿತಾವಧಿಯನ್ನು ಹೊಂದಿರುವುದು ಬೆಳಕಿಗೆ ಬಂದಿದೆ. ಇದೀಗ ಎಲ್ಲೆಡೆ ಜಪಾನಿಯರ ಆರೋಗ್ಯದ ರಹಸ್ಯ ಬಗ್ಗೆ ಭಾರೀ ಚರ್ಚೆ, ಹುಡುಕಾಟಗಳು ನಡೆಯುತ್ತಿವೆ. G7 ರಾಷ್ಟ್ರಗಳ ನಡುವಿನ ಇತ್ತೀಚಿನ ಮರಣ ಅಂಕಿ ಅಂಶಗಳ ಅಂತಾರಾಷ್ಟ್ರೀಯ ಹೋಲಿಕೆಯಲ್ಲಿ ಜಪಾನ್ ಅತಿ ಹೆಚ್ಚು ಸರಾಸರಿ ಜೀವಿತಾವಧಿಯನ್ನು ಹೊಂದಿರುವುದು ಗೊತ್ತಾಗಿದೆ. ಬಹುಮುಖ್ಯವಾಗಿ ಹೃದ್ರೋಗ ಮತ್ತು ಕ್ಯಾನ್ಸರ್ನಿಂದ ಗಮನಾರ್ಹವಾಗಿ ಕಡಿಮೆ ಮರಣ ಪ್ರಮಾಣ ಹೊಂದಿದೆ ಎಂದು ಟೋಕಿಯೋದ ಸಾರ್ವಜನಿಕ ಆರೋಗ್ಯ ವಿಜ್ಞಾನಗಳ ಕೇಂದ್ರದ ಶೋಯಿಚಿರೋ ಸುಗನೆ ಅವರು ಬಹಿರಂಗಪಡಿಸಿದ್ದಾರೆ. ಯುರೋಪಿಯನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ನೇಚರ್.comನಲ್ಲಿ ಪ್ರಕಟವಾದ ವರದಿಯಲ್ಲಿ ಸಂಶೋಧಕರು ಜಪಾನಿನ ಜೀವಿತಾವಧಿಯು ವರ್ಷಗಳಲ್ಲಿ ಹೆಚ್ಚಾಗಿರುವ ಬಗ್ಗೆ ವಿವರಿಸಿದ್ದಾರೆ. ಇನ್ನು ಹೃದ್ರೋಗ ಮತ್ತು ಕ್ಯಾನ್ಸರ್ ಕಡಿಮೆ ಮರಣ ಪ್ರಮಾಣವು ಜಪಾನ್ನಲ್ಲಿ ಸ್ಥೂಲಕಾಯ ಕಮ್ಮಿದೆ ಅನ್ನೋದನ್ನು ಪ್ರತಿಬಿಂಬಿಸುತ್ತದೆ. ಸಸ್ಯ ಆಹಾರ ಮತ್ತು ಮೀನುಗಳ ಗುಣಲಕ್ಷಣಗಳ ಜಪಾನಿನ ವಿಶಿಷ್ಟ ಆಹಾರ ಮತ್ತು ಮಾಂಸ, ಹಾಲು ಮತ್ತು ಡೈರಿ ಉತ್ಪನ್ನಗಳಂತಹ ಸಾಧಾರಣ ಪಾಶ್ಚಾತ್ಯ ಆಹಾರಗಳು ಜಪಾನಿಯರ ದೀರ್ಘಾಯುಷ್ಯಕ್ಕೆ ಕಾರಣವಾಗಿದೆ ಎಂದು ತಜ್ಞರ ಅಭಿಪ್ರಾಯವಾಗಿದೆ. ಜಪಾನಿಯರು ಇಕಿಗೈಯೊಂದಿಗೆ ವಾಸಿಸುತ್ತಾರೆ. ಇದು ಕೇವಲ ಅಸ್ತಿತ್ವದಲ್ಲಿರುವ ಬದಲು ಜೀವನದಲ್ಲಿ ಸ್ವಲ್ಪ ಸಂತೋಷ ಮತ್ತು ಉದ್ದೇಶವನ್ನು ಹುಡುಕಬೇಕು ಎಂದು ಸಾರುವ ಪ್ರಾಚೀನ ತತ್ವಶಾಸ್ತ್ರವಾಗಿದೆ. ಇದು ತಕ್ಷಣದ ತೃಪ್ತಿಯ ಬಗ್ಗೆ ಅಲ್ಲ, ಆದರೆ ಖಂಡಿತವಾಗಿಯೂ ಜೀವನದಲ್ಲಿ ನಿಮ್ಮ ಉದ್ದೇಶವನ್ನು, ನಿಮ್ಮ ವೈಯಕ್ತಿಕ ಧ್ಯೇಯವನ್ನು ವ್ಯಾಖ್ಯಾನಿಸುವುದು ಮತ್ತು ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಕಂಡುಹಿಡಿಯುವುದು. ನೀವು ಜಗತ್ತಿಗೆ ಏನು ಉತ್ತಮವಾಗಿ ಕೊಡುಗೆ ನೀಡಬಹುದು, ನೀವು ಯಾವಲ್ಲಿ ಉತ್ತಮರು ಮತ್ತು ನೀವು ಏನು ಮಾಡುವುದನ್ನು ಆನಂದಿಸುವಿರಿ ಎಂಬುದನ್ನು ವ್ಯಾಖ್ಯಾನಿಸುವುದು ಇದರ ಉದ್ದೇಶವಾಗಿದೆ. ಉತ್ತಮ ಆರೋಗ್ಯ ರಕ್ಷಣೆ ಮತ್ತು ಉತ್ತಮ ಆಹಾರದ ಹೊರತಾಗಿ ಜಪಾನಿಯರು ನಿರ್ದಿಷ್ಟವಾಗಿ 2 ಜೀನುಗಳಿಂದಾಗಿ ಆನುವಂಶಿಕ ಪ್ರಯೋಜನವನ್ನು ಹೊಂದಿದ್ದಾರೆ. DNA 5178 ಮತ್ತು ND2237 ಮೆಟ್ ಜೆನೋಟೈಪ್. ಇದು ಜಪಾನಿನ ಜನಸಂಖ್ಯೆಯಲ್ಲಿ ಪ್ರಚಲಿತದಲ್ಲಿದೆ. ಪ್ರತಿಯೊಬ್ಬ ಜಪಾನಿ ವ್ಯಕ್ತಿಯು ಈ ಜೀನು ಪ್ರಕಾರವನ್ನು ಹೊಂದಿರುವುದಿಲ್ಲ, ಆದರೆ ಇದು ಹೆಚ್ಚಾಗಿ ದೀರ್ಘ ಜೀವಿತಾವಧಿ ಹೊಂದಿರುವವರಲ್ಲಿ ಸಾಮಾನ್ಯವಾಗಿದೆ. ಈ ಜೀನುಗಳು ಟೈಪ್ 2 ಮಧುಮೇಹ, ಸ್ಟ್ರೋಕ್ಗಳು, ಹೃದಯಾಘಾತಗಳು, ಸೆರೆಬ್ರೋವಾಸ್ಕುಲರ್ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳಂತಹ ವಯಸ್ಸಿಗೆ ಸಂಬಂಧಿಸಿದ ರೋಗಗಳನ್ನು ತಡೆಯುವ ಮೂಲಕ ಜೀವಿತಾವಧಿಯನ್ನು ಹೆಚ್ಚಿಸುತ್ತವೆ ಎಂದು ಹೇಳಲಾಗಿದೆ. ಜಪಾನ್ ವಿಶ್ವದ ಅತ್ಯುತ್ತಮ ಕಾರುಗಳು ಮತ್ತು ಮೋಟಾರ್ ಸೈಕಲ್ ಆವಿಷ್ಕಾರದಲ್ಲಿ ಗಣನೀಯ ಸಾಧನೆ ಮಾಡಿದೆ. ಆದರೂ ಇಲ್ಲಿನ ಜನರು ಹೆಚ್ಚಾಗಿ ಕಾಲ್ನಡಿಗೆ ಹಾಗೂ ಮೆಟ್ಟಿಲುಗಳನ್ನು ಹತ್ತಲು ಹೆಚ್ಚು ಇಷ್ಟಪಡುತ್ತಾರೆ. ಆದ್ದರಿಂದ ಇವರ ಆರೋಗ್ಯ ಮಟ್ಟ ಹೆಚ್ಚು ಸುಧಾರಣೆಗೆ ಕಾರಣವಾಗಿದೆ. ಇನ್ನು ಜಪಾನಿನಲ್ಲಿ ನೀವು ಹೊಟ್ಟೆ 80% ತುಂಬುವವರೆಗೆ ಮಾತ್ರ ತಿನ್ನಬೇಕು ಎಂದು ನಿರ್ದೇಶಿಸುತ್ತದೆ. ಮೆದುಳು ತನ್ನ ಪೋಷಕಾಂಶಗಳನ್ನು ತುಂಬಿರುವುದರಿಂದ ತಿನ್ನುವುದನ್ನು ನಿಲ್ಲಿಸಬೇಕಾದ ಸಂಕೇತವನ್ನು ದೇಹದಿಂದ ಪಡೆಯಲು ಸಾಮಾನ್ಯವಾಗಿ ಕನಿಷ್ಠ 20 ನಿಮಿಷಗಳು ತೆಗೆದುಕೊಳ್ಳುತ್ತದೆ. ಈ ಅಭ್ಯಾಸವು ಜಪಾನಿನ ಗಡಿಯಾರ ಮತ್ತು ತಿನ್ನುವುದನ್ನು ನಿಲ್ಲಿಸಲು ಜ್ಞಾಪಕ ಆಗಿದ್ದು, ಅತಿಯಾಗಿ ತಿನ್ನುವುದನ್ನು ನಿಲ್ಲಿಸುವಂತೆ ಮಾಡುತ್ತದೆ. ಜಪಾನಿಯರು ಸುಧಾರಿತ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಉಪ್ಪಿನ ಬಳಕೆಯಲ್ಲಿ ಮಿತಿ, ಉಚಿತ ಚಿಕಿತ್ಸೆಯಂತಹ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಜನರಿಗೆ ಮಾರ್ಗದರ್ಶನ ನೀಡುವ ನಿಯಮಿತ ಆರೋಗ್ಯ ಅಭಿಯಾನಗಳು ಒಂದು ರೂಢಿಯಾಗಿದೆ. 1950 ಮತ್ತು 1960ರ ದಶಕದಲ್ಲಿ ಆರೋಗ್ಯ ಮತ್ತು ನೈರ್ಮಲ್ಯ ಪ್ರಜ್ಞೆ ಸಂಸ್ಕೃತಿಯನ್ನು ಸೃಷ್ಟಿಸುವ ಮೂಲಕ ಸಾರ್ವಜನಿಕ ಆರೋಗ್ಯದಲ್ಲಿ ಜಪಾನ್ನ ಹೂಡಿಕೆಯು ಫಲ ನೀಡುತ್ತಿದೆ ಎಂದು ಲ್ಯಾನ್ಸೆಟ್ನ ಸಂಶೋಧನಾ ಪ್ರಬಂಧವು ಹೇಳುತ್ತದೆ. ಜಪಾನಿಯರು ನೆಲದ ಮೇಲೆ ಕುಳಿತು ಚಾಪ್ಸ್ಟಿಕ್ಗಳನ್ನು ಬಳಸಿಕೊಂಡು ಒಟ್ಟಿಗೆ ತಿನ್ನುತ್ತಾರೆ.
ಇದರಿಂದ ತಿನ್ನುವ ಪ್ರಕ್ರಿಯೆಯು ತುಂಬ ನಿಧಾನವಾಗಿರುತ್ತದೆ. ಜಪಾನಿನ ಆಹಾರವು ತೆಳ್ಳಗೆ ಮತ್ತು ಸಮತೋಲಿತವಾಗಿದೆ. ಋತುಮಾನದ ಹಣ್ಣುಗಳು, ಒಮೆಗಾ ಸಮೃದ್ಧ ಮೀನು, ಅಕ್ಕಿ, ಸಂಪೂರ್ಣ ಧಾನ್ಯಗಳು, ಟೋಫು, ಸೋಯಾ, ಮಿಸೊ ಮತ್ತು ಹಸಿರು ಮತ್ತು ಹಸಿ ತರಕಾರಿಗಳಂತಹ ಪ್ರಮುಖ ಆಹಾರಗಳು ಆರೋಗ್ಯಕ್ಕೆ ಕಾರಣವಾಗಿದೆ. ಜಪಾನಿನ ಪ್ರಾಚೀನ ಪಾನೀಯವು ರೋಗನಿರೋಧಕ ವ್ಯವಸ್ಥೆಯನ್ನು ಹೆಚ್ಚಿಸುವ, ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯ ಮಾಡುವ, ಜೀರ್ಣಕ್ರಿಯೆಗೆ ಸಹಾಯ ಮಾಡುವ, ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುವ ಉತ್ಕೃಷ್ಟ ನಿರೋಧಕಗಳಿಂದ ಸಮೃದ್ಧವಾಗಿದೆ. ಟೇ ಬ್ರೂನಲ್ಲಿರುವ ಅಂಶಗಳು ಜೀವಕೋಶದ ಆರೋಗ್ಯವನ್ನು ಹೆಚ್ಚಿಸುತ್ತವೆ. ಇನ್ನು ನರಕೋಶಗಳು ವಯಸ್ಸಿಗೆ ಸಂಬಂಧಿಸಿದ ಕ್ಷೀಣತೆಯ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಜಪಾನ್ ತನ್ನ ದಾದಾ-ದಾದಿ, ನಾನಾ-ನಾನಿಯನ್ನು ನಡೆಸಿಕೊಳ್ಳುವ ರೀತಿ ಗಮನಾರ್ಹ. ಜಪಾನ್ನ ಹೆಚ್ಚಿನ ಅಜ್ಜಿಯರು ಸಹ ಕುಟುಂಬ ಸದಸ್ಯರ ನಡುವೆ ಜೀವನ ಸಾಗಿಸುತ್ತಾರೆ. ಕುಟುಂಬಗಳು ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ರೂಢಿಯಂತೆ ಅವರನ್ನು ಆಶ್ರಮಗಳಿಗೆ ಕಳುಹಿಸುವ ಬದಲು ಮನೆಯಲ್ಲಿಯೇ ಅಜ್ಜಿಯರು ಮೊಮ್ಮಕ್ಕಳೊಂದಿಗೆ ಸಮಯ ಕಳೆಯುತ್ತಾರೆ. ಮೊಮ್ಮಕ್ಕಳೊಂದಿಗೆ ಕಾಲ ಕಳೆಯುತ್ತಾ ತಮ್ಮ ಸಂಪ್ರದಾಯಗಳನ್ನು ಪರಿಚಯಿಸಲು ಅವರು ನೆರವಾಗುತ್ತಾರೆ.